ಕ್ವಿಟ್ ಮಾಡಿಬಿಡೋಣ ಯೂಟ್ಯೂಬ್ ಅಂತ ಅನ್ಸುತ್ತೆ. ಆ್ಯಂಡ್ ಈ ವಿಡಿಯೋನೇ ಲಾಸ್ಟ್ ವಿಡಿಯೋ ಆಗೋ ಥರ ಪ್ಲೀಸ್ ಮಾಡಿಬಿಡಿ ಗೈಸ್. ನಂಗೂ ವ್ಲಾಗಿಂಗ್ ಅಂದರೆ ಹುಚ್ಚು. ವ್ಲಾಗ್ಸ್ ಮಾಡೋದೇ ಬೇಡ, ಬಿಟ್ಬಿಡೋಣ. ಯಾಕೆ ಸುಮ್ಮನೆ ಜೋಡಿ ಕಟ್ತವ್ರು ಇವರು? ಆಲ್ರೆಡಿ ಸಂಬಂಧ ಕ್ರಿಯೇಟ್ ಮಾಡಿಬಿಟ್ಟಿರ್ತಾರೆ. ಸೊ ಅವಾಗ ಬೇಜಾರಾಗಲ್ವಾ ಗೈಸ್? ಗೈಸ್ ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಎಲ್ಲಿಗೆ ಬಂದಿದ್ಯಪ್ಪ? ಅತ್ತಮ್ಮ ಮನೆಗೆ. ಕುಟ್ ರೆಡಿ ಆಗ್ಬಿಟ್ಟಿದ್ಯಾ? ಕಿಶಿತಾ ಹಂಗೇನೆ. ಏನ್ ಸಮಾಚಾರ? ಏನಿಲ್ಲ. ಆಯ್ತು ಬಾ, ಒಳಗಡೆ ಕರ್ಕೊಂಡು ಹೋಗ್ತೀನಿ. ನಮ್ಮ ಅತ್ತೆ ಮನೆ ನಮ್ಗೆ ಗೊತ್ತು ದಾರಿ. ಓ ಹೌದಾ? ಗೈಸ್ ನಾನ್ ನೋಡಿ ಹೆಂಗಿದ್ದೀನಿ, ನಾನು ನೋಡಿ ಹೆಂಗ್ ರೆಡಿ ಆಗೋಳೆ. ಏನ್ ರೆಡಿ ಆಗಿದ್ದಿಲ್ಲ ನಾನು. ಏನಪ್ಪ ನಂಗೆ ಹೇಳ್ಬೇಕು ಅನಿಸ್ತು ಹೇಳಿದೆ. ಪರಿಚಯ ಬಿಡ್ತು ಗೈಸ್. ನಾಯಿ ರಾಕಿ ನಡಿ. ಅವಳ ಹತ್ರ ಹೋಗ್ಬೇಡ, ನಿನ್ ಮಾನ ಮರ್ಯಾದಿಲ್ಲ. ನಡಿ, ನಿನ್ ರೇಂಜ್ ಐತೆ, ನಡಿ ಆಚೆ. ರಾಕಿ ಬಾ ರಾಕಿ. ನಾನು ನಿನ್ನ ಹತ್ರ ಬಿಡಲ್ಲ ಅಂತಾನಲ್ಲೇ. ಏನ್ ಸ್ಯಾಡಿಸ್ಟೇಮ್ ಅಂತು. ರಾಕಿ ಬಾ ಬರ. ಹೋಗ್ಬೇಡ ರಾಕಿ. ಬರ. ಇರು ಹೀಗೆ ನೀ ಎಲ್ಲೂ ಬಂದಿದೆ ನಿನ್ ಗರ್ಲ್. ಹೆಂಗೆ ನಮ್ ದೇಶ ಕಂಡ್ರಿ, ಇದು ನಮ್ ದೇಶ. ನಿಮ್ ಮಗ ಏನ್ ಮಣ್ಮತ್ ಅನ್ಕೊಂಡ್ಬಿಟ್ಟಿದ್ಯಾ? ಏನ್ ಮಣ್ಮತ್ ಅನ್ಕೊಂಡ್ಬಿಟ್ಟು ಸರ್ತಿದೀಯ ಬಿಡ. ನಮ್ಮ ಅಮ್ಮ ನೋಡಿ ಬೇಡ ಅಂತ. ಏನ್ ಸೌಂಡ್ ಇದು? ಡಿಮ್ಯಾಂಡ್ ಅಪ್ಪ ಅವ್ರ ಮಗನಿಗೆ. ಟೈಮಿಂಗ್ಸ್ ಇಲ್ವಾ? ಟೈಮಿಂಗ್ಸ್ ಇಲ್ವಾ ನಿಮ್ಗೆ? ಯಾವಾಗ ಕತ್ಲು ತೂತಲ್ಲಿ ಹೋಗ್ತೀರಾ? ನಾವು ಕತ್ಲಲ್ಲಿ ಬಂದಿಲ್ಲ. ನಾನು ಅದನ್ನ ಹೇಳುದು. ಬೆಳಗ್ಗೆ ಹೊತ್ತು ಏನ್ ಮಾಡ್ತಾ ಇರ್ತೀರಿ? ಫ್ರೀ ಆಗಿ ಇರ್ತಾನಲ್ಲ, ಕರ್ಕೊಂಡ್ ಮಾಡ್ರಿ. ಅದೇ ಬಿಸಿಲು. ಸರಿ, ಮಧ್ಯಾಹ್ನ ಹೊತ್ತು ಮಾಡ್ರಿ, ಸಂಜೆ ಹೊತ್ತು ಮಾಡ್ರಿ, 5 ಗಂಟೆ ಮೇಲೆ. ಬಿಸಿಲು ಹೋಗಕ್ಕೆಲ್ಲ ಬೆಲ್ಗೆನೆ. ಅದೇ ಬಿಸಿಲು ಬೆಳಗ್ಗೆ ಮಾಡ್ತೀವಿ ನಾವು. 8 ಗಂಟೆ 9 ಗಂಟೆ ಒಳಗಡೆ ಮಾಡ್ರಿ. 10 ಗಂಟೆ ಮೇಲೆ ಗುಳೋದಂಗ. ಇವಾಗ ಎಷ್ಟು ಗಂಟೆ ಅನ್ಕೊಂಡಿದ್ಯಾ? ಒಂದ್ 15 ನಿಮಿಷ ಆಗಿರತ್ತೆ. ಏನ್ ಸಂಧ್ಯಾ? ನೋಡಿ ಹೆಂಗಿದೆ ಬಾಟ್ಲು ಚೆನ್ನಾಗೈತೆ. ನಮ್ದು 10 ರೂಪಾಯಿದು. ಎವ್ರಿ ಶಾಪ್ ನಿಂದು ಬರೀ ಹೋಲ್ಸೇಲ್ ಶಾಪ್. ಅಂತ ಫೇಸ್ ಕಟ್ಟೇನಲ್ಲ ಅದ್ರದ್ದು. ಹೌದಾ? ನಾನ್ ಬರಲ್ಲ ಅಪ್ಪ ಇವಾಗ. ಮತ್ತೆ ಈ ಮಣ್ಮತ ಬರ್ತೀನಿ, ಆಮೇಲೆ ಹೋಗುತ್ತೆ, ಚಿಕ್ಲೋಸ್ ಹೋಗುತ್ತೆ. ಮಾಡು ಅಡ್ಗೆ ನಾನ್ ತಿನ್ನಕ್ ಮಾಡಿದ್ದೀನಾ? ನೀನ್ ತಿನ್ನಲ್ವಾ ಮತ್ತೆ? ಮನೆಗ್ ಬಂದವ್ರಿಗೆ ಏನು ಕೊಡೋದೇ ಇಲ್ಲ ಗೈಸ್. ಗೊತ್ತಾ? ನಾನೇ ಕೇಳೋಣ ಅಂತಿದ್ದೆ, ಏನ್ ಕೊಡ್ತೀವಿ ಸೇವಾ ಅಂತ. ನಿಜ ಹೇಳು. ಇಲ್ಲ, ತಿನ್ನು. ಹೇಳು. ಹಿಂಗ್ ಕೊಡೋದೇ ತಪ್ಪೆ. ಬಾರ ರಾಕಿ, ನಿಂಗೆ ಕೊಡ್ತೀವಿ. ಬಾರ ಕದ್ಮೇಲೆ ಗೊತ್ತು ಗಾಯ್ಸ್ ಇವ್ನು ಯಾಕೆ ನನಗೆ ಕೊಡ್ತಾವನೆ ಅಂತ. ಇವಾಗ ನೋಡ್ಕೊಂಡ್ರಿ. ಕೊಡಪ್ಪ ತಿನ್ಸಪ್ಪ. ಹೇಳೋ ತಿನ್ನೋ ಹೇಳ. ತಿನ್ನು. ನಮ್ಮ ಮನೆಗೆ ಒಂದು ಹೊಸ ನಾಯಿ ಬಂದೈತಿ. ಯಾವ್ದು? ಇಲ್ಲೇ ಐತಲ್ಲ. ನೋಡಿ ಅವ್ರ ತಗೊಳ್ಳಿ. ಅವ್ಳ ರೇಂಜ್ ಸ್ವೀಟೇ ಇಲ್ಲ ಬಿಡು. ಏನೋ ಪಾಪ ಹುಡ್ಗ ತಗೊಂಬಂದ್ ಕೊಟ್ಟ ತಾನೆ. ತಿಂತೀನ ನಾನು. ಯಾಕೆ ನೀವೇನ್ ಮನುಷ್ಯಲ್ವಾ? ಕೊಡೋ ನೀನ್ ಎತ್ಕೊಂಡು ಕೊಟ್ಟಾಗ ಅವ್ಳು ಬೇಡ ಅನ್ನೋದು. ಮಗ ಹೊಡ್ದೆ ಸಾಯಿಸ್ತೀನಿ. ಕರೆಕ್ಟ್ ಕೊಡೋ. ಏನೋ ಹಂಗ್ ಕೊಡ್ತೀಯಾ? ತಗೊಳ್ಳಿ. ಈ ತರ ಟ್ರೋಲ್ ಮಾಡ್ಬೋದು ಸಂಧ್ಯಾ. ಆ ಕ್ಲಾರಿಟಿನೇ ಇಲ್ಲ. ನಿನ್ ಕಿಡ್ನಿಗೂ ಸರಲ್ಲೇ ಅದು. ಫುಲ್ ತಗೊಳ್ಳೆ, ಬಾಕ್ಸ್ ತಗೊಳ್ಳೆ. ನಾನೇನೋ ತಿನ್ಸ್ತಾನೇನೋ ಅನ್ಕೊಂಡಿದ್ದೆ. ತಿನ್ಸಲ್ವಾ? ಏನಕ್ಕೆ? ಇವಾಗ ನೀನ್ ನನಗೇನು ತಿನ್ಸ್ತೆ? ಅಕ್ಕ. ನೀನೇನು? ನೀನು ಅಕ್ಕ. ನಾನು ಅತ್ತೆ ಮಾಡಿ ಅದೇ ವಯಸ್ಸಲ್ಲಿ ದೊಡ್ಡವಳು ಗೈಸ್. ಅದಕ್ಕೆ ಮದ್ವೆ ಹಾಕಾಗಲ್ಲ ಇವ್ನ. ಅದಕ್ಕೆ ಸುಮ್ಮನೆ ಬಿಟ್ಬಿಟ್ಟಿದೀನಿ. ಸಾಂಗ್ ಹಾಕೊಡು. ಯಾಕೆ ಯಾರು ಬೇರೆಯವ್ರು ಸಿಕ್ಕಿಲ್ವಾ? Why is your back burning? ಅಲ್ಲಲ್ಲ, ಇಲ್ಲ ಎಲ್ರು ಸಿಕ್ಕ ಮಾಡ್ಕೊಡು. ಪವಿ ಕೊಡು ಪವಿ. ಅಯ್ಯೋ ಬಂದ ಅಣ್ಣ ಬಂದ. ಅಜ್ಜಿ ತಾತ ಪಕ್ಕದಲ್ಲೇ ಅವರಪ್ಪ. ಇವಳ ಅಜ್ಜಿ ಅವ್ನ ತಾತ, ಇವಳ ಅಜ್ಜಿ ಅವ್ನ ತಾತ.
ತಲೆ ನೋಡು ವೈಟ್ ಕೂದ್ಲು, ಇವ್ಳು ತಲೆ ನೋಡು ವೈಟ್ ಕೂದ್ಲು. ದೊಡ್ಡವ್ರು ಟೆನ್ಷನ್ ನೋಡೋದು ಹಂಗೆ ಇರುತ್ತೆ. ಹೌದಪ್ಪ ಹೌದಪ್ಪ ಎಲ್ಲ ನಿಮ್ ಟೆನ್ಷನ್ ಎಲ್ಲ ನಾವು ತಗೊಂಡಿರೋದಕ್ಕೆ ನೀವು ನೀವ್ ನೆಮ್ಮದಿಯಾಗಿದ್ದೀರೋ? ನೋಡಿದ್ಯಾ ಅಕ್ಕ ಐ ಓದ್ಲು. ಈಗ ಒಳ್ಳೆ ಏನೋ ಅಜ್ಜಿ ತಾತ ಮಾತಾಡ್ತಾ ಇದ್ರು, ಹೇಳಿ. ಹೇಳೋರು ಅವ್ನ್ಗೆ ನಮ್ ಕಷ್ಟ ಹೇಳೋ, ದೊಡ್ಡವ್ರ ಕಷ್ಟ. ಮಗನ್ ನಮ್ ಕಷ್ಟ ಬದುಕ್ತಿರೋ ನಾಯಿಗಳು ನೀವು. ರಾಕಿ ಇರು ಬಿಡ್ತೀನಿ. ಮಾನ ನಡೆಯೋದಿಲ್ಲ ನಿಮ್ಗೆ. ಗೈಸ್ ನನ್ನ ತಮ್ಮ ಗುಡ್ ನ್ಯೂಸ್, ನನ್ಗೊಂದು ಗುಡ್ ನ್ಯೂಸ್ ಇದೆ. ಏನೇನು ನಾನು ಹೇಳ್ತೀನಿ. ಮದ್ವೆನಾ ಒಳ್ಳೇದಾಯ್ತು. ಅವನ ಒಬ್ಬ ಸತ್ತ ಖುಷಿ ಖುಷಿ ನೋಡಕ್ಕೆ. ನಿಮ್ ಬಾರಂಡಿ ಫಸ್ಟ್ ಕಸ್ಟಮರ್ ಬಂದ. ಫಸ್ಟ್ ಯಾರು ಒಬ್ಬ ಹುಡುಗ ಹಾಳಾಗ ಹೋಗ್ತವನೆ ಅಂದ್ರೆ ನೋಡಕ್ ಬರ ಆಸೆ ನನಗೆ. ನಿನಗೆ ಸಾಯ್ತವನೆ ಅಂದ್ರೆ ನೋಡ್ಬೇಕನ್ಸುತ್ತೆ. ದುಮ್ಮ ಏನ್ ಗೊತ್ತಾ? ಏನಕ್ಕೆ ಹಂಗ್ ಮುಲ್ತೀಯ? ಹೇಳಂಗಿದ್ರೆ ಡೈರೆಕ್ಟ್ ಟಾಪಿಕ್ ಎಲ್ಲೋ. ಏಯ್ ಬಿಡ, ನಾನೇನೋ ಹೇಳ್ತೀನಿ. ಜಾಸ್ತಿ ಮಾತಾಡ್ರೆ ನಾಯಿಗಾಕ ದುಮ್ಮ ಏನ್ ಗೊತ್ತಾ, ನಾನು ಲವ್ ಮಾಡ್ತಿದ್ದೀನಿ. ಯಾರ ನಿನ್ನ ಡುಮ್ಮ ಅಲ್ಲ. ಗಣಮ್ಮ ತಾಯಿ. ಅಕ್ಕ ನೀನೇನೇ ಎಂದರು. ಏ ಹೌದು ಕಣೆ, ಯಾವ್ದೋ ಒಂದು ಹುಡುಗಿ ನನಗ್ ಮೆಸೇಜ್ ಹಾಕಿದ್ರು. ಏನಂತ? ಐ ಲವ್ ಯು, ಐ ಲವ್ ಯು. ಆ ರೇಂಜ್ ಎಲ್ಲ ಇಲ್ಲ ಬ್ರೋ. ನೀವ್ ಬ್ಲಾಗಲ್ಲಿ ಬರ್ಬೇಡಿ. ನೀವು ಬ್ಲಾಗ್ ಬರೋ ನಿದ್ದೆ ಬರಲ್ಲ ಬ್ರೋ, ನೈಟ್ ಹೊತ್ತು. ನಾನು ಸಂಧ್ಯಾಕಾಗೆ ಬಿಗ್ ಫ್ಯಾನ್. ಅವರು ಇದನ್ನ ನಾನೇನ್ ರಿಪ್ಲೈ ಮಾಡಿಲ್ಲ ಇನ್ನ. ಏನ್ ಮಾಡು? ಹೌದೇಂದಿಕ್ ನೋಡ್ದೆ ಇರು ಏಂದಿಕ್ ನೋಡ್ದೆ. ಹುಡುಗರು ಮೆಸೇಜ್ ಹಾಕಿರ್ತಾರೆ ತಾನೆ. ಹಾ ಇರೋ ಮಾತ್ರ ಹುಡುಗರು ಇವನೇನಕ್ಕೆ ಅಕ್ಸೆಪ್ಟ್ ಮಾಡೋನೆ? ಅಕ್ಸೆಪ್ಟ್ ಮಾಡಿಲ್ಲ. ಇಲ್ಲಿ ನೋಡೆ, ಇದು ನನ್ನ ಫ್ರೆಂಡ್, ಇವನು ನಮ್ಮ ಫ್ರೆಂಡೇ. ಇವರೆಲ್ಲ ಫ್ರೆಂಡ್ಸ್ ಯಾರ್ದು ತೆಗ್ದೇ ಇಲ್ಲ ಇನ್ನ ರಿಕ್ವೆಸ್ಟ್. ನೋಡ್ರಿ ಗೈಸ್, ಅದೇ ಅವ್ರದೆಲ್ಲ ತೆಗ್ದಿರ್ತಿರೋದು, ಇವಳು ಡೈರೆಕ್ಟ್ ತೆಗಿಬೇಕು. ಹಾ ಹುಡುಗಿ ಅಂತ. ಅಯ್ಯೋ ದೇವರೇ ನೀನು ಇದ್ದರೆ ಹಾಕೊಂಡ ಅಣ್ಣ ಸಿಗಾಕೊಂಡ. ಸಿಸ್ ಅಂತ ಸಿಸ್ಟರ್ ಅಂದ್ರೆ ಹುಡುಗಿರ್ ಹೆಂಗ್ ಬ್ರೋ ಬ್ರೋ ಅಂತಾರೋ, ನೀವು ಹುಡುಗರು ಫ್ಯಾಷನ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಸಿಸ್ ಅನ್ಕೊಂಡು ಎಲ್ಲ ಮಾಡ್ತಿದ್ದೀರಾ. ಅಲ್ಲ ಅಲ್ಲಿ ಏನ್ ಅನ್ಬೇಕು ಅಂತ ಗೊತ್ತಾಗ್ತಿಲ್ಲ ಅವ್ನ ಕೈಯಲ್ಲಿ. ಅವ್ನ್ ಹಾಕ್ಬೋದಲ್ಲ, ನಿನ್ ಕೈಯಲ್ಲಿ ಎಂದಕ್ಕೆ ಹಾಕ್ಸ್ತಿರೋದು? ನೀನ್ ಹಾಕಿದ್ರೆ ನಿನಗ್ ಸಿಸ್ ಆಗ್ತಾರ, ಅವ್ನಿಗೆ ಸಿಸ್ ಆಗ್ತಾರ. ಸಂಧ್ಯಾ ಅಂತ ಕೇಳಿದ್ದು ನನ್ನನ್ನೆಲ್ಲ. ಸಂಧ್ಯಾ ಅಕ್ಕ ಮೀಟ್ ಮಾಡ್ಬೇಕಂತೆ ಮೆಸೇಜ್ ಅದೆಲ್ಲ ಬೇಡಪ್ಪ. ಮೆಸೇಜ್ ಮಾಡಿದ್ಯ ಯಾರಿಗೆ? ಯಾರ ಅಕೌಂಟ್ಗೆ? ನನ್ನ ಅಕೌಂಟ್ಗೆ. ಮತ್ತೆ ನಿನ್ಗೆ ತಾನೇ ಮೆಸೇಜ್ ಮಾಡಿರೋದು, ನೀನು ಹಾಕ್ಬೇಕು. ಏನ್ ಇಲ್ಲಾಜಿಕಲ್ ಆಗಿ ಮಾತಾಡ್ತಿದ್ದೀರೋ? ಬನ್ನಿ ಗೈಸ್, ನಾನು ನಿಮ್ಗೆ ಪ್ರೂಫ್ ತೋರಿಸ್ತೀನಿ. ಅಣ್ಣನ್ ಕಣ್ಣಲ್ ಭಯ. ನೋಡಿ ಭಯ. ಏನ್ ಭಯ ಐತೆ? ಈ ಪಾರ್ಟಿ ಇಡನ್ ಮೆಸೇಜಸ್ ಇರುತ್ತೆ ಗೈಸ್, ಮೆಸೇಜಸ್ ಬರುತ್ತೆ ಅಂತ. ಅದೆಲ್ಲ ತೋರಿಸ್ಬೇಡ ಫ್ರೆಂಡ್ಸ್. ಎಲ್ಲ ನಡೆಸ್ತಿದ್ಯಾ? ಬೇಡ ನಿಮ್ ಹುಡುಗ ನಾನ ಕರ್ಕೊಬ, ಯಾರ ನಾನ ಕರ್ಕೊಬ, ಏನು ಮಾಡ್ಕೊಂಗಿಲ್ಲ. 80 ವರ್ಷ ಮುಖ್ಯ ನಡ್ತಿರ್ತೀಯಲ್ಲ ಅವಾಗ ಇವಾಗ ಅದ್ 20 ವಯಸ್ಸು ಹುಡುಗಿ ಇದ್ದಂಗಲ್ಲ, ಇವಾಗ 80 ವಯಸ್ಸು ಹುಡುಗಿನೇ. ಎಂತದೂ ಇಲ್ಲ. ವಾಪಸ್ ಕೊಡೆ ಉಡ್ಕೊಂಡು. ಸರಿ, ವರುಣ್ ಗರ್ಲ್ ಫ್ರೆಂಡ್ ಫೋಟೋ ತೆಗಿಬೇಕಾ? ಗೈಸ್, ಸಂಧ್ಯಾಗ ಒಂದು ಟಾಸ್ಕ್ ಕೊಡೋಣ ಇವಾಗ. ಸಂಧ್ಯಾ, ಇದನ್ನ ಟಚ್ ಮಾಡಿ, ಇದನ್ನ ಟಚ್ ಮಾಡಿ ಬಿಟ್ಟು. ನಾನು 6 ಅಡಿ ಇರೋ ಗಂಡಿನ ಮದ್ವೆ ಆಗಿಲ್ಲ ಅಂದ್ರೆ ಆದ್ರೂ 3 ಅಡಿ ಮಕ್ಳೇ ಹುಟ್ಟೋದು. ಫಸ್ಟ್ ಆಫ್ ಆಲ್ ನೀನ್ ಮದ್ವೆ ಆಗ್ಬೇಕಾದ್ರೆ ನಾನೇ ತಡೆದು ಬಿಡ್ತೀನಿ ಹುಡುಗನ. ಒಂದ್ ಚಾನ್ಸ್ ಕೊಡ್ಬೇಕಲ್ಲ ಯಾರ್ಯಾರು ಬದ್ಕಕ್. ಯಾರು ಒಂದ್ ಚಾನ್ಸ್ ಕೊಡ್ಬೇಕು. ಹೇಳೋದು ಅವ್ನ್ ಕೇಳಲ್ಲ, ನಾನು ಸಾಯ್ತೀನಿ ಅಂದ್ರೆ. ಅವ್ನ್ ತಾಳಿ ಕಟ್ತಿರ್ತಾನೆ, ಅವಾಗ ಹೋಗ್ಬಿಟ್ಟು ಹೇಳ್ತೀಯಾ ಬೇಡ ಮದ್ವೆ ಆಗ್ಬೇಡ ಅಂತ ಹೇಳ್ಬಿಡ್ತೀಯಾ? ಅಷ್ಟು ಲೇಟ್ ಆಗಿ ಯಾರೇ ಅಂತಾರೆ. ಇದೇನ್ ಮೂವಿ ಕೆಟ್ಟೋಯ್ತಾನೆ. ಮೂವಿ ಕೆಟ್ಟೋಯ್ತಾ ಇದು? ತಾಳಿ ಕಟ್ಬೇಕಾರೆ ಎಲ್ಲಕ್ಕೆ. ರಾಮಾಚಾರಿ ಫಿಲಂ ಕೆಟ್ಟೋಯ್ತಾ? ಹೋಗಮ್ಮ ಮದ್ವೆ ಆಗು ಅನ್ನೋದು. ಅವಳು ರಾಮಾಚಾರಿ ಸ್ಟ್ಯಾಚು ಮೇಲೆ ಹೋಗೋದು, ಮದ್ವೆ ಆಗೋದು. ಏನ್ ಗೊತ್ತಾ ಗೈಸ್, ನಾನು 6 ಅಡಿ ಹುಡುಗನ್ ಮದ್ವೆ ಆಗ್ಬಿಡ್ತೀನಿ. ಅವಾಗ ಏನಾಗುತ್ತೆ ಅಂದ್ರೆ, ನಿಂಗೆಲ್ಲ ಮುಟ್ಟು ಅಂದ್ರೆ ಅವ್ನು ನನ್ ಸೊಂಟ ಹಿಡ್ಕೊಂಡು ಹಿಂಗೆ ಎತ್ತಾನೆ. ನಾನು ಅವಾಗ ಹಿಂಗ್ ಮುಡ್ತೀನಿ. ಅಲ್ಲಲ್ಲಲ್ಲಲ್ಲಲ್ಲ ಅವ್ನ್ ಕಾಲ್ ಕತ್ತರಿಸ್ಬಿಟ್ರಲ್ಲ, ದುರಂಧರ ಮೂವಿ ಅವಾಗ ಅವ್ನು 6 ಅಡಿಯಿಂದ 3 ಅಡಿ ಆಗ್ಬೇಕಾದ್ರೆ. ಹುಡುಗರು ಸವಾಸ ಅಮ್ಮ ಆಗೋದ್ ನೋಡ್ರು ಅಂದ್ರೆ ಆಗ್ತಿದ್ರು ಇದೆಲ್ಲ. ಅದು ನಾನ್ 3 ಅಡಿ ಇದ್ರೆ ನಾನು 6 ಅಡಿ ಹುಡುಗನ್ ಮದ್ವೆ ಆಗ್ತೀನಿ. ಹೋಗಿ ನೀನ್ ಸಿಗೋದೇ ನಂಬು. ಅಲ್ವಾ? ಏನಿಲ್ಲ, ಗಾಂಜಿ
ಮಾತಾಡಿದ್ರೆ ಏನ್ ಮಾಡ್ತಾನೆ ಗೊತ್ತಾ? ಇರು ಒಂದ್ ನಿಮಿಷ ಏನ್ ಮಾಡಲ್ಲ ಬರೀ ಟಚ್ ಮಾಡ್ತೀನಿ. ಹಿಂಗ್ ಕುಡ್ತಾನೆ. ಹೌದಾ ಗೈಸ್, ನಿಮ್ಗೆ ಗೊತ್ತಿಲ್ಲ ಗೈಸ್, ನಮ್ಮ ಅತ್ತೆ ಗಂಡ ಫುಲ್ಲು ಆಲ್ರೆಡಿ ಇದ್ದಿದ್ದು ಇಷ್ಟ ನಾನು ಪಿಳ್ಳೆ ಈಗ ನನ್ಕಿಂತ ಓದೈತಿ ಅಂದ್ರೆ ಇನ್ನ ಉದ್ದ ಓದೈತಿ ಅಲ್ಲ ನೋಡ್ರಿ. ಇವಾಗ ಕುಳ್ರಿಗೆಲ್ಲ ಉದ್ದಕ್ಕಿರೋರ ಸಿಕ್ಕೋದು, ಜಾಸ್ತಿ ಮಾತಾಡಿದ್ರೆ ಒಂದಿಕ್ತಾರೆ ತಲೆ ಮೇಲೆ ಕಿಸ್ ಬೇಡೋಗಲಿ. ಎನಿವೇಸ್ ಮೈ ಲಂಬೂಜಿ ಗಂಡ ಅತಿ ಶೀಘ್ರದಲ್ಲಿ ಮೀಟ್ ಆಗೋಣ. ದೇವ್ರೇ, ಸಂದೇಶ್ ಎಂತ ಗುಡ್ಡಗ ಸಿಗ್ಬೇಕಂದ್ರೆ ಇವ್ರಿಗಿಂತ ಒಂದೇ ಒಂದ್ ಇಂಚು ಉದ್ದ ಇದ್ರೆ ಸಾಕಪ್ಪ. ಮದ್ವೆ ಆಗ್ಬೇಕಂದ್ರೆ ಇಬ್ರು ಹೀಲ್ಸ್ ಹಾಕೊಂಡ್ ಮದ್ವೆ ಆಗ್ಬೇಕು. ಏನಿಲ್ಲ, ನಾನು ಬಂದಿದ್ದೀನಿ ಅನ್ನೋ ಖುಷಿಗೆ ಬಿರಿಯಾನಿ ಮಾಡಿಟ್ಬಿಟ್ಟವ್ರೆ. ನನ್ನ ತಮ್ಮ ಮಾಡ್ಸಿರೋದು ಬಿರಿಯಾನಿ ಗೈಸ್ ಅನ್ನು ಗೈಸ್. ಬಿರಿಯಾನಿ, ಅಯ್ಯೋ ಬಿರಿಯಾನಿ, ಐ ಲವ್ ಬಿರಿಯಾನಿ. ನಾನು ಅವನು ಒಂಥರ ಎಣ್ಣೆ ಪಾಟಿಗಳು. ಆದ್ರೆ ಎಣ್ಣೆ ಕುಡಿತಿಲ್ಲ ಗೈಸ್ ನಾವು. ಹಾ ಗೈಸ್, ಆದ್ರೆ ನಾವು ಎಣ್ಣೆ ಕುಡಿಯೋಲ್ಲ, ನಾವು ಕೋಕೋ ಕೋಲಾ ಪಾಟಿ. ಏನಂತೀರಾ? ಓ ಬಿಡ್ರಪ್ಪ, ನೀವು ನಮ್ಮ ಹತ್ರ ಏನ್ ಮಾತಾಡ್ಸ್ತಿರೋದು? ಬಂದಾಗಿಂದ ಒಂದ್ 8 ಪ್ಲೇಯರ್ ಎಷ್ಟೇ ಸಾಲ್ಟ್, ಹಾ. ಹಾಕಿದರು ಪಡಿಕಲು, ಶೆಪರ್ಡು, ನಾವ್ಗಳ್ ಫ್ಯಾನ್ ಆಗಿಲ್ಲ, ನಮ್ಮವ್ರ ಬ್ಯಾನರ್ ಹಾಕಿಸ್ಕೊಂತಾರ ಫ್ಯಾನ್ ಆಗಿಲ್ಲ. ಸ್ನಾಪ್ ಹಾಕಿದೀನಿ ಒಂದು 10 ನಿಮಿಷ ಆದ್ಮೇಲೆ ಯಾರು ನೋಡಿದ್ರೆ ಫ್ರೆಂಡ್ಸ್ ಯಾಕೋ ಮಚ್ಚ ಕುಡಿತೀವಿ ಏನೋ ಆಯ್ತಾನೋ ಹಂಗೆ ತಿಕ್ಕಪ್ಪ ಕೋಕೋಲ ಕುಡಿದೀನಿ. ನಿಜ ಹೇಳು, ಬ್ರೇಕ್ ಆಗಿ ನನಗೂ ಗೈಸ್, ನನಗೇನೋ ಕೋಕೋ ಕೋಲಾನೇ ಹಾಕೊಟ್ಟವ್ನೆ, ಆದ್ರೆ ಅವ್ನು ಕೋಕೋ ಕೋಲಾ ಕುಡಿತವನೆ ಅಂತ ಯಾಕೋ ನಂಬಿಕೆನೆ ಬರ್ತಾ ಇಲ್ಲ. ಆ ಏಡು ಪವಿ ನೋಡು, ಪವಿ ಕುಡಿತಾನಂತೆ. ಫಾ ಹೇಳ್ಬಿಟ್ಲು ಅವಳು. ಬಂದ್ಲು ನೋಡು, ಎದ್ದು ಬಂದು ಹೊಡ್ಯಕ್ಕೆ. ಪಾಪ ನಮ್ಮ ಹುಡುಗನ್ ಎದುರಿಸ್ಬೇಡ್ವೆ ಗೈಸ್. ಇಲ್ಲಿ ನನ್ನ ಪಕ್ಕದಲ್ಲಿ ಚೇರ್ ಖಾಲಿ ಇತ್ತು ಗೈಸ್, ಆದ್ರೆ ಯಾರೋ ಒಬ್ರು ಆ ಕಡೆ ಕೂತವ್ರೆ ಗೈಸ್. ಅಲ್ಲೇ ಖಾಲಿ ಐತೆ, ತೋರ್ಸ್ಬಿಡೆ. ಹಿಂದ್ಗಡೆ ದೇವ್ರ ಮನೆ ಐತೆ, ತೋರ್ಸ ಅಲ್ಲಿ. ಏಯ್, ನೀನ್ ಅವಳನ್ನ ವಹಿಸ್ಕೊಂಡ್ ಬರ್ಬೇಡ, ಇರೋ ನಿನ್ನ ಹತ್ರ ಮಾತಾಡಿಲ್ಲ ಆಯ್ತಾ? ಏಯ್ ಬಾರೆ ಈ ಕಡೆ. ಅರೆ ಅವ್ರು ಓಲ್ಡ್ ಮಂಗ್ ಮಿಕ್ಸ್ ಮಾಡ್ಬಿಟ್ಟಿದ್ದೀನಿ, ಸ್ವಲ್ಪ ಇದೆ ಟೈಟ್ ಆಗೋದೆ. ಬಾರೆ ಈ ಕಡೆ. ಅವಳು ಕೂತಿರೋ ಸ್ಟೈಲ್ ನೋಡು, ಒಂಚೂರು ನಯ ನಾಜುಕು ವ್ಲಾಗ್ ಮಾಡ್ತಾವಳೆ. ಏನಾದ್ರೂ ಇದ್ಯಾನೆ? ನಯ ನಾಜುಕ ಕುತ್ಕೋ. ಪವಿಗ್ ಬೈಯತ್ತಮ್ಮ, ಹೆಂಗ್ ಕೂತವಳು ನೋಡತ್ತಮ್ಮ. ಫಸ್ಟ್ ನೀನೇ ನನ್ನ ಮಾತು ಕೇಳಲ್ಲ, ಅವಳೆಲ್ಲ ಕೇಳ್ತಾಳೆ. ನಾನ್ ಕೇಳಿದ್ರೆ ನಡೀತದ, ಅವಳು ಕೇಳ್ಬೇಕು. ಇವಳು ಹೆಂಗ್ ಕೂತವ್ ನೋಡಿ ಗೈಸ್, ನಿನ್ಗಿದು ಬೇಕಿತ್ತ ಮಗನೇ? ದೊಡ್ಡವ್ರಿಗೆ ಮರ್ಯಾದೆ ಕೊಡಲ್ವಾ? ಇಳಿಸಕ್ಕಾಗಂದ್ರೆ ಇಳಿಸ್ಬೇಕು. ಸೊಸೆ ಹೇಳು. ಏಯ್ ಫಸ್ಟ್ ನೀನ್ ಯಾವಾಗ ಬುದ್ಧಿ ಕಲಿಯ? ಆತಮ್ಮ ನೈನಲ್ಲಿ ಮಾಡ್ದೆ ಆತಮ್ಮ. ಬುದ್ಧಿ ಕಲಿಯ. ಮೇಡಮ್ ನಮ್ದೇ ನಾನು ಇದೆಯಾ ಮೇಡಮ್? ಮುಚ್ಕೊಂಡು ಜ್ಯೂಸ್ ಕುಡಿ. ನಾವು ಫೇಸ್ ಮಾಡ್ತೀವಿ ಗೈಸ್, ನಮ್ಮತ್ತೆ ಕಾಸು ಕೊಡ್ತಾ ಇದ್ದೆ. ಹ್ಞೂ ನನ್ಗೂ ಹಿಡ್ದಿದ್ಲಲ್ಲ ಕಾಲ್. ಏಯ್ ಮೇಲ್ಗಡೆ ಅಲ್ಲೂ ಆಯ್ತಿರಮ್ಮ. ಮನ್ಸಾರೆ ತಾನೆ ಹಿಡಿದಿ, ಮನ್ಸಾರೆ ಒಂದ್ ನಿಮಿಷ ಕೊಡ್ಲಿ, ಒಂದೇ ಒಂದ್ ನಿಮಿಷ. ಮನ್ಸಾರೆ ತಾನೆ ಹಿಡ್ಕೊ ಅಷ್ಟೇ. ಬಾಯ್ ಬರ್ರಿ ಇಲ್ಲಿ, ಈ ಸೈಡ್ ಬಾ ಬರ್ರಿ. ನೋಡಿ 500 ರೂಪಾಯಿ ತಗೊಳ್ಳ. ಸುಮ್ನೆ ಸಾರಿ ಮಾನ ಮರಿ ತೆಗಿಬೇಡ್ವ. ಎಲ್ಲ ಸ್ಕ್ರಿಪ್ಟೆಡ್ ಗೈಸ್, ಇದೆಲ್ಲ ಫುಲ್ ಸ್ಕ್ರಿಪ್ಟೆಡ್ ಗೈಸ್. ಯಾರು ಮಾಡ್ತೀವಿ, ಏನ್ ಮಾಡ್ತೀವಿ ಮಾಡ್ಕೊ. ನಾನೇನು ಕುರ್ಕೊಳ್ಳಿ. ಇದು ಮಾಡೋದೇ ಈ ತರ ಹಾಕ್ಬೋದ? ಯಾರು ಮಾಡಿಸ್ಕೊಂಡಿಲ್ಲ. ಸ್ಕ್ರಿಪ್ಟೆಡ್ ಫುಲ್ ಸ್ಕ್ರಿಪ್ಟೆಡ್ ಗೈಸ್. ಯಾರು ನಂಬೇಡಿ ಅವಳನ್ನ. ಮಾ ಮಕ್ಕಳು ಪ್ರಾಪ್ತಿ
ನೀನ್ ಜಗ್ಗಿಗೆ ಬಂದ್ರೆ ಯಾರು ಉದ್ಧಾರ ಆಗ್ತಾರೆ? ಗೈಸ್ ಧನ ನೆತ್ಕೊಂಡವನ್ ಗೈಸ್. ಎಕ್ಸ್ಪೀರಿಯನ್ಸ್ 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 ಗೈಸ್ ನೋಡಕ್ ಸಣ್ಣಕೋಲೆ ಗೈಸ್ ಯಪ್ಪ ಆಣೆ ಇದ್ದಂಗ ಅವ್ನ ಕೈಯೆಲ್ಲ ಹೋಗ್ಬಿಡತ್ತೆ. ಪವಿನೈತ್ ನೋಡು ಬೇಕಾಗಿಲ್ಲ. ಅವ್ನ್ಗೆ ಅಷ್ಟಿಲ್ಲಲೆ, ನಿನ್ನ ಎತ್ತಷ್ಟೆಲ್ಲ ಇಲ್ಲಲೆ. ಶಾರುಖ್ ಖಾನ್ ನನ್ನ ಇದು ಶಾರುಖ್ ಖಾನ್ ಬೇಕಾದ್ರೆ ಐಶ್ವರ್ಯ ರಾಯ್ ತರ ಇರ್ಬೇಕು ಫಸ್ಟ್ ಆಫ್ ಆಲ್. ಕೆಲಸ ಮಾಡೋ ತರ ಇದೆಯಾ? ನಮ್ಮನೆ ಕೆಲಸ ಮಾಡಕ್ ಇಲ್ಲ ನಾನೇ ನಮ್ಮ ಮೊದಲು ಸಂಜೆ ಹಿಂಗೆ ಇಕ್ಕದ್ಲಲ್ಲ ಆಪು. ಅವಳು ಕೆಲ್ಸದವಳು ಬಿಕಾರಿ. ಇವಳು ಪಕ್ಕ ಬಿಕಾರಿ ನೋಡಿ ಗೈಸ್, ಗೊತ್ತಾಗ್ತಿದೆಯಲ್ಲ ಗೈಸ್. ಈ ಮಹಾರಾಣಿ ತರ ರೆಡಿ ಆಗಿರೋದು ಯಾರು, ಬಿಕಾರಿ ತರ ರೆಡಿ ಆಗಿರೋದು ಯಾರು? ಮಹಾರಾಣಿ ತರ ರೆಡಿ ಆಗಿರೋದಲ್ಲ ಅವಳು. ನ್ಯಾಯವಾಗಿ ಹೆಣ್ಮಕ್ಳು ಹೆಂಗಿರ್ಬೇಕು ಹಂಗೆ ರೆಡಿ ಆಗ್ತಾಳೆ. ಅಮೆರಿಕದವ್ರು ರೆಡಿ ಆದಂಗೆ ರೆಡಿ ಆಗ್ತಾರೆ. ನೀನು ನಾನು ಸೊಸೆ ಮಾಡ್ಕೊಂತೀನಿ ಅಂತ ಅನ್ಕೋಬೇಡ ಬಿಡು. ನಿನ್ ರೇಂಜ್ ಇಲ್ಲ, ನಿನ್ ರೇಂಜ್ ಇಲ್ಲ ಅಷ್ಟು ನಡೆಯಲೇ. ನಡೆಯ ಏನ್ ಗೊತ್ತಾ, ನಾನ್ ಸೊಸೆ ಆಗಿ ಬರೋಳು ಅದೃಷ್ಟ ಮಾಡಿರ್ಬೇಕು. ಆ ಅದೃಷ್ಟ ನೀನ್ ಔಟ್ ಆಫ್ ಬಜೆಟ್. ನಿನ್ ಬಜೆಟ್ ಇಲ್ಲ ಸೈಡ್ ನಡಿ. ವಜ್ರಾನ ಪಡಿಬೇಕಂದ್ರು ನನ್ನಂತ ಅತ್ತೆ ಪಡಿಬೇಕಂತ. ನಮ್ಮ ಅತ್ತೆ ಏನಿಲ್ಲ, ಜೀನ್ಸ್ ಪ್ಯಾಂಟ್ ಹಾಕೊಂಡು ನೆಕ್ಸ್ಟ್ ಹಿಂಗೆ ಸೊಸೆ ಜೊತೆ ಹೌದು ಹೋಗ್ತೀನಿ. ಅದೇ ಹೇಳಿದ್ದು, ಅದೇ ಇರ್ಬೇಕಂತಿದ್ರು. ಅದು ನಮ್ಮ ಅತ್ತೆ ಅಂದ್ರೆ ಪಡೆಯಲು ಹೋಗ್ತಿಲ್ಲ ನಿಮ್ಗೆ. ಅವಳಿಗೆ ಆ ರೇಂಜ್ ಇಲ್ಲ. ಬಿಡ ವ್ಯಾಗನಾರ್ ಅಲ್ಲಿ ಹೋಗ್ಬೇಕು, ಜಿ ವ್ಯಾಗನಾರ್ ಅಲ್ಲ. ಆದ್ರೆ ಬಿಡು, ಬ್ಲಶ್ ಆಗ್ಬೇಡ. ಯಾಕೆ ಬರೋ ಹುಡಿ ಹೆಂಗಿರ್ತಾರೆ ಅಂತ ಹೇಳ್ಬೋದು. ಆದ್ರೆ ನಾನು ಹೇಳಲ್ಲ. ಆದ್ರೆ ನಾನು ಹಂಗಲ್ಲ, ನನ್ನ ಕಿವಿಗೂ ಕೇಳಿಸ್ಲಿಲ್ಲ ಆಯ್ತಾ. ಬಿಸ್ನೆಸ್ ಕಾಲ್ ಇಪ್ಪತ್ತದ ಆಮೇಲೆ ಎಕ್ಸ್ಟ್ರಾಗಳೆಲ್ಲ ಮಾಡ್ಬಾರ್ದು ನನ್ನ ಹತ್ರ, ಆಯ್ತಾ? ನಾನು ಯಾವ ಹುಡುಗಿ ತೋರಿಸಿನೋ ಆ ಹುಡುಗಿನೋ ಮದುವೆ ಆಗ್ಬೇಕು. ಮದುವೆ ಮಾಡ್ತೀನಿ ಅಂತ ನಂಗೆ ಹೇಳಿಲ್ಲ. ನೀನೇ ಒಂದ್ ವೇಸ್ಟ್ ಪೀಸು. ನಾನ್ ವೇಸ್ಟ್ ಪೀಸ ಇಲ್ಲ 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 ನಾನ್ ವೇಸ್ಟ್ ಪೀಸ. ಇರು ಇಲ್ಲ ಇಲ್ಲ ಮನೆ ಕೆಲಸ ಎಲ್ಲ ಮಾಡ್ತಾನೆ ಅವ. ಮನೆ ಕೆಲ್ಸದವಳು ಪೂಜೆ ಮಾಡ್ತಾನೆ, ಮನೆ ಕಸ ಗುಡಿಸ್ತಾನೆ, ನೆಲ ಒರೆಸ್ತಾನೆ, ಎಲ್ಲ ಮಾಡ್ತಾನೆ. ಪಾತ್ರ ಮಾತ್ರ ತೊಳೆಯಲ್ಲ. ಬಿಡು, ಅದನ್ನ ಎಂತಿ ತೊಳಿತಾಳೆ ಬಿಡು. ಇನ್ನು ಇಷ್ಟೆಲ್ಲ ಮಾಡ್ಕೊಟ್ಟಿದ್ಯಾ ಕೆಲ್ಸ ಅಂದ್ರೆ ಅದೊಂದ್ ಮಾಡಲ್ವೇನೋ ಅವಳು? ಬಿಡು. ಕಸ ಬಿಡ್ತಾರೆ, ಅದಕ್ಕೆ ನೀರಾಗಿ ಬಿಟ್ಬಿಟ್ರೆ ನೆಲ ಒರೆಸೋದೆ. ಇನ್ನೇನೇ ಬೇಕು? ಸೀನಾ ಹೇಮಂತನ ಬಗ್ಗೆ ಏನೋ ಹೇಳ್ಬೇಡ. ನೋಡು, ಅವಳು ಮನೆಗೆ ಹೋಗ್ತೀನಿ ಅಂತ ಕೂತವಳೆ ಕೀ ತಗೊಂಡು. ಹೇಳಿದ ತಕ್ಷಣ ಬೇಜಾರಾಗೋಯ್ತಾ? ಯಾಕೆ ಬಿಡ, ಹೋದ್ರಲ್ಲಿ ನೀನೇ ನನ್ನ ಸೊಸೆ ಮಾಡ್ಕೊಂಡು. ಸಾರಿ, ನನಗೆ ಹೊಟ್ಟೆ ಗೈಸ್, ನನಗೆ ಕಿಡ್ನಿ ಲಿವರ್ ಇಂದ ಎಲ್ಲ ನಗು ಬಂದ್ಬಿಡುತ್ತೆ ಗೈಸ್. ಹೋಗಮ್ಮ, ಆಯ್ತು, ಈಗ ಹೋಗು ಮನೆಗೆ ಗೈಸ್. ನಾನು ಹೇಳಿಲ್ವಾ? ನಾನೇ ಹೇಳಿದೆ ಇದು ಒಬ್ಬೊಬ್ರು ಒಂದೊಂದ್ಸತಿ ಹೋಗ್ತೀರಾ, ಮತ್ತೆ ನಿಮ್ಮನ್ ಬಿಡಾಕ ಅವ್ನು ಒಂದ್ಸತಿ ಬರ್ಬೇಕಾ? 11 ಗಂಟೆ ರಾತ್ರಿ ಅವ್ನು ಬರ್ತಾ ಅದಕ್ಕೆ ಹೇಳೋದು. ಹೇಮಂತನ ಬೈದ್ರೆ ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ಯಾ? ಇದೀರಲ್ಲ ನೀವು. ನೋಡು, ಹುಷಾರ್, ಬೈಯೋದೆಲ್ಲ ಇಟ್ಕೊಂಬೇಡ ನೀನು. ಅಷ್ಟು ಮಾತ್ರ ಇರ್ಬೇಕು. ಫ್ಯಾಮಿಲಿ ಅಂದ್ರೆ ಅದೇ. ಒಬ್ಬ ಫ್ಯಾಮಿಲಿ. ಕಳ್ಸ್ಕೊ. ನಾಡಿದ್ದು ಅಣ್ಣನ ಬ್ಯಾಂಡ್ ಬಾಜಾ ರಿಸಲ್ಟ್. ವರುಣ waiting ಅಲ್ಲೇ ಇದ್ದಾನೆ. ಕಾಯ್ತಾನೆ ನನಗೆ ಫೇಲ್ ಆಗ್ತೀನಿ. ಪಾಸ್ ಆಗ್ತೀನಿ. ಐ ಹ್ಯಾವ್ ಬಿನ್ ಫೇಲ್. ಅನ್ನ ಬಿಸಿ ಮಾಡಿ ನನ್ನ ತಾಕತ್ತಿರೋ ಮುಟ್ಬೋದು.
ನನಗೆ ನೀವು ತಿಂತಾನೆ ನಾನು ನೋಡಿಲ್ಲ ಬಿಸಿ ಇಟ್ಟಿದ್ದಲ್ಲ ಹೋಗೋರ್ನ ಇಟ್ಕೊಂಬಾರ್ದು ಯಾವತ್ತೂ ಹೋಗ್ತಾ ಇರ್ಬೇಕು ಹೋಗ್ತಾ ಏ ಹೋಗೆ ತೊಳಗೆ ಈ ಮನೆಯಿಂದ ಆಚೆ ನಾಯಿ ಏ ಇರೇ ಬರ್ತೀನಿ ಓ ಪವಿತ್ರ ಯಾಕಡಲ್ಲ ಹೆಂಗ ಬಿಟ್ಬಿಡಕ್ಕಾಗ್ತದೆ ತಮ್ಮ ಕಣೋ ತಮ್ಮ ನೀ ಮತ್ತೆ ಬಂದಿಲ್ಲ ಒಮ್ಮೆ ಮತ್ತೆ ಕರ್ಕೊಂಡು ನೀನೇ ನೀನು ಬಿಡಕ್ಕೆ ಹಾ ಏ ಬಿಡ್ತೀನಿ ಏನು ಸರ್ಕಸ್ ಮಾಡ್ತಾ ಇರ್ತೀನಿ ನಾನು ನೋಡ್ಬಿಡ್ತೀನಿ ಅಲ್ಲಿಗೆ ಒಂದು ಕ್ರೇಜಿ ಬಿರಿಯಾನಿ ತಿನ್ಕೊಂಡು ಮಸ್ತ್ ಟೇಸ್ಟ್ ಅನ್ಕೊಳ್ಳಿ ನಮ್ಮ ಅತ್ತೆ ಸಕ್ಕದಾಗಿ ಮಾಡಿದ್ರು. ಸೊ ಬಿರಿಯಾನಿ ತಿನ್ಕೊಂಡು ಮನೆಗೆ ಹೋಗಿ ಪಚ್ ಮಾಡಿಬಿಟ್ವಿ. ಈ ನಡುವೆ ಸ್ವಲ್ಪ ವ್ಲಾಗ್ ಕನ್ಸಿಸ್ಟೆಂಟ್ ಆಗಿಲ್ಲ, ಬಟ್ ಮಾಡುವ. ನೀವೆಲ್ಲ ಬೈಬಿಡಿ, ನೀವು ಬೈದಿರಾ ಪ್ರೀತಿಯಿಂದ ಹೇಳಿ ಆಯಿತಾ. ಹೆಂಗೆ ಹೇಳ್ಬೇಕು ನೀವು ಅಂದರೆ ನೀವು ಹೇಳೋ ಆ ಮುದ್ದಾಗಿ ಹೇಳ್ಬೇಕು. ನೀವು ಮುದ್ದಾಗಿ ಹೇಳ್ದಾಗ ನಾನು ಫಾಲೋ ಮಾಡಿಬಿಡ್ತೀನಿ. ಸಂಧ್ಯಕ್ಕ ಮಾಡಕ್ಕ ಈ ಟೋನಲ್ಲಿ ಹೇಳ್ಬಿಡಿ, ನಾನು ಮಾಡೇ ಬಿಡ್ತೀನಿ. ಏನು ಗೊತ್ತಾ, ಎಷ್ಟೇ ಝೋನ್ ನೋಟ್ ಆಗಿದ್ರು ನೀವು ಈ ಟೋನಲ್ಲಿ ಹೇಳಿದಾಗ ನಾನು ನಿಮಗೋಸ್ಕರ ವೀಡಿಯೋ ಮಾಡ್ತೀನಿ ಅಂದ್ಕೊಂಡಾದ್ರೂ ಮಾಡ್ತೀನಿ. ಏನಂತೀರ? ಅವಾಗ ಝೋನ್ ಔಟ್ ಆಗ್ತೀನಿ. ನೀವು ಮುದ್ದಾಗಿ ಕಮೆಂಟ್ ಮಾಡಿದರೆ ನನಗೂ ಮಾಡಬೇಕು ಅಂತ ಆಸಕ್ತಿ ಬರುತ್ತೆ. ಏನಂತೀರ ಗೈಸ್? ಮತ್ತು ಇನ್ನೊಂದೇನೋ ಹೇಳಬೇಕಿತ್ತು. ನಂಗೆ ಅರ್ಥ ಆಗುತ್ತೆ ನಾನು ನಿಮಗೆ ಬೇಜಾರು ಮಾಡ್ತಾಯಿದ್ದೀನಿ ಅಂತ. ಬಟ್ ಟೈಮ್ ಹೋಗ್ದಂಗೆ ಎಲ್ಲ ಸರಿ ಹೋಗುತ್ತೆ. ಟೈಮ್ ಹೀಲ್ಸ್ ಎವ್ರಿವನ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಪ್ಲೀಸ್ ನನ್ನ ಸಿಚುವೇಶನ್ನು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಆ್ಯಂಡ್ ಕಮೆಂಟ್ ಹಾಕ್ಬೇಕಾದ್ರೆ ಒಂಚೂರು ನೋಡ್ಕೊಂಡು ಹಾಕಿ, ನನಗೆ ಬೇಜಾರಾಗೋ ಥರ ಮಾಡಬೇಡಿ. ಮುದ್ದಾಗಿ ಏನು ಹೇಳಂಗಿದ್ರು ಮುದ್ದಾಗಿ ಹೇಳಿ ಆಯಿತಾ. ಈಗ ವ್ಲಾಗ್ಸ್ ಮಾಡೋದೇ ಬೇಡ, ಬಿಟ್ಬಿಡೋಣ. ಯಾಕೆ ಸುಮ್ಮನೆ ಜೋಡಿ ಕಟ್ತವ್ರು ಇವರು? ಏನೂ ಇಲ್ದಿರೋದನ್ನು ಏನೋ ಒಂದು ಏನಕ್ಕೆ ತೋರಿಸ್ಕೊಬೇಕು? ಅದು ಚೆನ್ನಾಗಿರಲ್ಲ ಗೈಸ್. ಆ ದೃಷ್ಟಿಲಿ ನಾವು ಆ ವ್ಯಕ್ತಿಗಳ್ನ ನೋಡೇ ಇರಲ್ಲ. ಯಾಕೆ ಬೇಕು ಸುಮ್ಮನೆ? ಈ ಥರ ನೀವು ಕಮೆಂಟ್ ಹಾಕ್ದಾಗ ಏನಾಗುತ್ತೆ ಅಂದರೆ ಕ್ವಿಟ್ ಮಾಡಿಬಿಡೋಣ ಯೂಟ್ಯೂಬ್ ಅಂತ ಅನಿಸುತ್ತೆ. ಸೊ ಯೂಟ್ಯೂಬ್ ಕ್ವಿಟ್ ಮಾಡಿಬಿಡ್ಬೇಕು ಈ ಥರ ಎಲ್ಲ ಥಾಟ್ ಬರುತ್ತೆ ಗೈಸ್. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಈ ಥರ ಕಮೆಂಟ್ಸ್ ಹಾಕ್ಬೇಡಿ. ಆ್ಯಂಡ್ ನಾನು ಕಮಿಟೆಡ್ ಅಲ್ಲ. ಕಮಿಟ್ ಆದರೆ ನಾನು ನಿಮ್ಗೆ ಹೇಳ್ತೀನಿ. ಡನ್, ಕ್ಲಿಯರ್? ಎಲ್ಲರೂ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಪ್ಲೀಸ್ 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 ಅರ್ಥ ಮಾಡ್ಕೊಳ್ಳಿ. ಇದಕ್ಕಿಂತ ಹೆಂಗೆ ಹೇಳಬೇಕು ನಿಮಗೆ ಅಂತ ಅರ್ಥ ಆಗಿಲ್ಲ. ಆ್ಯಂಡ್ ನಿಮ್ಮ ಕಮೆಂಟ್ಸ್ಗಳು ಎಲ್ಲದಕ್ಕೂ ರಿಪ್ಲೈ ಮಾಡೋ ಒಂದಿನ ಬರುತ್ತೆ, ಆ ದಿನ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ ಅಷ್ಟೇ ಗೈಸ್. ಎಲ್ಲದಕ್ಕೂ ಒಂದು ಟೈಮ್ ಅನ್ನೋದು ಬೇಕು. ಆ ಟೈಮ್ ಬಂದಾಗ ನಾನೇ ನಿಮ್ಗೆ ಹೇಳ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕು, ಶೇರು, ಕಮೆಂಟ್, ಲಾಸ್ಟ್ ಬಟ್ ನೋಡೋದ್ರಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯೋಕೆ ಹೋಗ್ಬಿಡಿ. ಯಾಕಂದರೆ ನಾನು ನಿಮ್ಮ ಪ್ರೀತಿಯ ಲೇಡಿ ಬಾಂಡ್. ಆ್ಯಂಡ್ ಈ ವಿಡಿಯೋನೇ ಲಾಸ್ಟ್ ವಿಡಿಯೋ ಆಗೋ ಥರ ಪ್ಲೀಸ್ ಮಾಡಿಬಿಡಿ ಗೈಸ್. ನನಗೂ ವ್ಲಾಗಿಂಗ್ ಅಂದರೆ ಹುಚ್ಚು ಗೈಸ್. ಹುಡುಗ ವ್ಲಾಗರ್ ಆಗೋದು ಬೇರೆ, ಹುಡುಗಿ ವ್ಲಾಗರ್ ಆಗೋದು ಬೇರೆ. ಹುಡುಗಿ ಏನದು ಕಂಪ್ಯಾರಿಸನ್ ನಾನು ಹೇಳ್ತಿಲ್ಲ ಗೈಸ್. ಬಟ್ ಸೊಸೈಟಿ ಅಂತ ಬಂದಾಗ ಹುಡುಗ ಫೇಸ್ ಮಾಡೋದಕ್ಕಿಂತ ಹುಡುಗಿ ನಿಜವಾಗ್ಲೂ ಡಬಲ್ ಆಗಿ ಫೇಸ್ ಮಾಡ್ತಾರೆ. ಕಮೆಂಟ್ ಸೆಕ್ಷನಲ್ಲಿ ಆಗಿರ್ಬೋದು ಗೈಸ್. ಒಂದು ಹುಡುಗ ಒಂದು 3 ಜನ ಹುಡುಗಿರ ಜೊತೆ ವ್ಲಾಗ್ ಮಾಡಿದ್ರು ಕೆಟ್ಟ ಕಮೆಂಟ್ಸ್ ಬರಲ್ಲ ಗೈಸ್. ಅದೇ ಒಂದು ಹುಡುಗಿ ಒಂದಿಬ್ಬರ ಹತ್ರ ವ್ಲಾಗ್ ಮಾಡಿದ ತಕ್ಷಣ ಆಲ್ರೆಡಿ ಸಂಬಂಧ ಕ್ರಿಯೇಟ್ ಮಾಡಿಬಿಟ್ಟಿರ್ತಾರೆ. ಸೊ ಅವಾಗ ಬೇಜಾರಾಗಲ್ವಾ ಗೈಸ್? ಅಂದರೆ ನಾವು ಆಗ್ತಿರೋದು ಇಲ್ಲಿ ಎಫರ್ಟ್ಸೇ, ಅವ್ರು ಆಗ್ತಿರೋದು ಎಫರ್ಟ್ಸೇ. ಬಟ್ ಸೊಸೈಟಿ ಅದನ್ನು ರಿಸೀವ್ ಮಾಡೋ ರೀತಿ ಮಾತ್ರ ಬೇರೆ ಅಂದಾಗ ನಿಜ ಬೇಜಾರಾಗುತ್ತೆ. ಸೊ ಇದೇ ನನ್ನ ಲಾಸ್ಟ್ ವೀಡಿಯೋ ಆಗೋ ಥರ ಪ್ಲೀಸ್ ಮಾಡಬೇಡಿ. ನನ್ನ ಇಂಟೆನ್ಷನ್, ಗೋಲ್, ಫೋಕಸ್ ಇರೋದೊಂದೇ, ನಾನು ನಿಮ್ಮ ಮನಸ್ಸೆಲ್ಲ ಕದಿಬೇಕು. ಆದರೆ ನನ್ನ ಸಿಚುವೇಶನ್ನು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಇದಕ್ಕಿಂತ ನಾನು ನಿಮ್ಗೆ ಹೆಂಗೆ ಹೇಳಲಿ ಗೈಸ್? ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಪ್ಲೀಸ್. ಐ ಲವ್ ಯು.